ನಮಸ್ತೆ, ಹೇಗಿದ್ದೀರಾ ಎಲ್ಲರೂ ಕೂಡ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇರೋ ಒಂದು ಟಾಪಿಕ್ ಯಾವುದು ಅಂದರೆ ಪ್ಯಾಂಡಮಿಕ್ಸ್. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಪ್ಯಾಂಡಮಿಕ್ಸ್ ಅಂದರೆ ಕೋವಿಡು ಅಲ್ಲ, ಜಿಕ್ರನೂ ಅಲ್ಲ. ಸೊ ತುಂಬ ವೈರಸ್ಗಳು ಬರ್ತಾ ಇದೆ, ಆ ವೈರಸ್ ಬಗ್ಗೆನೂ ಅಲ್ಲ. ಬಟ್ ದ ಗ್ರೇಟೆಸ್ಟ್ ವೈರಸ್, ಅದಕ್ಕಿಂತ ಡೇಂಜರಸ್ ಆಗಿರುವಂಥ ಒಂದು ವೈರಸ್ ಬಗ್ಗೆ ಮಾತಾಡೋಣ ಅಂತ ಅಂದರೆ ದಟ್ ಈಸ್ ಸೋಷಿಯಲ್ ಮೀಡಿಯಾ. ರೈಟ್. ಈ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಗ್ರೇಟೆಸ್ಟ್ ಪ್ಯಾಂಡಮಿಕ್ ಆಗಿ ಬದಲಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ಪ್ಯಾಂಡಮಿಕ್ ಅಂದರೆ ಏನು ಅಂತಂದರೆ ದ್ಯಾಟ್ ಈಸ್ ಅ ಒನ್ ಡಿಸೀಸ್ ವಿಚ್ ವಿಲ್ ಸ್ಪ್ರೆಡ್ ವೆರಿ ಈಸಿಲಿ ವರ್ಲ್ಡ್ ವೈಡ್. ಸೊ ಬೇಗನೆ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗುವಂಥ ಡಿಸೀಸಸ್ನ ನಾವು ಪ್ಯಾಂಡಮಿಕ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಸೋಷಿಯಲ್ ಮೀಡಿಯಾ ಬಿಕಮ್ ಅ ಗ್ರೇಟೆಸ್ಟ್ ಪ್ಯಾಂಡಮಿಕ್ ಓವರ್ ಅ ವರ್ಲ್ಡ್ ವೈಡ್. ಸೊ ಎಷ್ಟು ಬೇಗ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದರೆ ತುಂಬ ಬೇಗ. ಫಾರ್ ಎಕ್ಸಾಂಪಲ್, ನಮಗೆ ಫಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಅಂತ ಕೇಳಿದಾಗ ವಿ ಯೂಶ್ವಲಿ ಸೇಸ್, ನಾವೇನು ಒಂದು ಬದುಕೋದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂದಾಗ ನೀರು, ಊಟ, ಗಾಳಿ ಮತ್ತು ಇರೋದಕ್ಕೆ ಒಂದು ಜಾಗ, ಇವೆಲ್ಲ ಒಂದು ಸ್ವಲ್ಪ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಲ್ವಾ. ಸೊ ಬಟ್ ಇವಾಗಿನ ಒಂದು ಸಂದರ್ಭದಲ್ಲಿ, ಇವಾಗಿನ ಒಂದು ಜನ್ರೇಷನಲ್ಲಿ ಇಂಟರ್ನೆಟ್ ಬಿಕಮ್ ದ ಮೋಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಸರ್ವೈವಲ್. ಸೊ ನಾವು ಬದುಕಬೇಕು ಅಂದರೆ ಮೀನ್ಸ್ ನಾವು ಸರ್ವೈವ್ ಆಗಬೇಕು ಅಂದರೆ ಆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಇಂಟರ್ನೆಟ್ ಕೂಡ ಒಂದಾಗಿದೆ. ಅದು ತುಂಬ ಪ್ರಮಾಣದಲ್ಲಿ. ಸಿ ಫಾರ್ ಎಕ್ಸಾಂಪಲ್, ಈ ಇಂಟರ್ನೆಟ್ ಇತ್ತು ಅಂದರೆ ನಾವು ಮೊಬೈಲಲ್ಲಿ ಏನಾದರೂ ಸ್ಕ್ರಾಲ್ ಮಾಡ್ತಾ ಇದ್ದೀವಿ, ನಮ್ಗೆ ಊಟನೂ ಬೇಡ ಅನ್ನೋಷ್ಟು ಈ ಮೊಬೈಲು ನಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ತುಂಬ ಅಡಿಕ್ಟ್ ಆಗೋಗಿದೆ. ಆಮೇಲೆ ದಿಸ್ ಇಸ್ ಬಿಕಮ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಸರ್ವೈವಲ್. ಒಪ್ಕೋತೀರಾ ಇದನ್ನು? ಸೊ ಒಪ್ಕೊಳ್ಳೇಬೇಕಾಗಿರೋ ಸಿಚುವೇಷನಲ್ಲಿ ನಾವಿದ್ದೀವಿ. ಸೊ ದಿಸ್ ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ, ದಿಸ್ ಈಸ್ ಮೇಕಿಂಗ್ ದ ವರ್ಲ್ಡ್ ಸ್ಮಾಲ್. ರೈಟ್. ದಿಸ್ ಈಸ್ ಮೇಕಿಂಗ್ ದ ವರ್ಲ್ಡ್ ವೆರಿ ಸ್ಮಾಲ್. ಅಂದರೆ ಈ ಒಂದು ಜಗತ್ತನ್ನ ತುಂಬ ಸಣ್ಣದಾಗಿ ಮಾಡ್ತಾ ಇದೆ. ಬಟ್ ಲಿವಿಂಗ್ ಎವ್ರಿ ಒನ್ ಅಲೋನ್ ಬಿಹೈಂಡ್. ಸೊ ಈ ಒಂದು ಜಗತ್ತು ಎಷ್ಟು ಸಣ್ಣದಾಗ್ತಾ ಹೋಗ್ತಾ ಇದೆ ನಿಜ. ಬಟ್ ಮೀನ್ಸ್ ಎಲ್ಲೋ ಇರ್ತಾರೆ, ಎಲ್ಲರೂ ನಾವು ಕನೆಕ್ಟ್ ಮಾಡೋದಕ್ಕೆ, ತುಂಬ ಕನೆಕ್ಟಿವಿಟಿನ ಫಾಲೋ ಮಾಡೋದಕ್ಕೆ ನಾವು ಈ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಏನಾಗ್ತಾ ಇದೆ, ಕಳೀತಾ ಎಲ್ಲರೂ ಕೂಡ ಅಲೋನ್ ಆಗಿ ಫೀಲ್ ಮಾಡುವಂಥ ಸಿಚುವೇಶನ್ ಈ ಒಂದು ಸೋಷಿಯಲ್ ಮೀಡಿಯಾ ತೊಗೊಂಬಂದಿದೆ. ಮುಂದೆ ಮಾತಾಡೋಣ ಅದ್ರ ಬಗ್ಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ದಿಸ್ ಈಸ್ ಮೇಕಿಂಗ್ ಅನ್ಸೋಷಿಯಲ್. ಸೋಷಿಯಲ್ ಮೀಡಿಯಾ ಈಸ್ ಮೇಕಿಂಗ್ ಎವ್ರಿ ಒನ್ ಅನ್ಸೋಷಿಯಲ್. ಇದನ್ನು ಒಪ್ಕೊಳ್ಳೇಬೇಕು. ಯಾಕಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಕುತ್ಕೊಂಡಾಗ ಮುಂದೆ ಇರೋರ ಜೊತೆ ಮಾತಾಡೋದನ್ನೇ ಮರಿತೀವಿ. ಪ್ರಾಬಬಲಿ ಫಾರ್ ಎಕ್ಸಾಂಪಲ್ಸ್, ಸೊ ಮಕ್ಕಳ ಜೊತೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಡಿನ್ನರ್ಗೋ ಇಲ್ಲ ಹೊರಗಡೆ ಪಿಕ್ನಿಕ್ಕೋ ಅಂತ ಹೋಗಿರ್ತೀವಿ. ದೇರ್ ವಿ ಆರ್ ಯೂಸಿಂಗ್ ಅ ಮೊಬೈಲ್ಸ್. ರೈಟ್. ತಿಳಿದೇನು ಆ ಪಿಕ್ಚರ್ಸ್ನ, ಫಾರ್ ಎಕ್ಸಾಂಪಲ್ ಟು ಗೆಟ್ ಅ ಬ್ಯೂಟಿಫುಲ್ ಪಿಕ್ಚರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ, ವಾಟ್ಸಪ್ ಸ್ಟೇಟಸಲ್ಲಿ, ಯೂಟ್ಯೂಬಲ್ಲಿ ಹಾಕಲಿಕ್ಕೆ ಒಳ್ಳೆ ಫೋಟೋಸ್ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಕ್ಕಳನ್ನ ಅಲ್ಲಿತ್ಕೋ ಇಲ್ಲಿತ್ಕೋ ಅಂತ ಹೇಳಿ ಆಟ ಆಡೋದನ್ನು ಬಿಡಿಸಿ ಅಲ್ಲೇ ನಿಂತ್ಕೊಂಡು ನೀಟಾಗಿ ಫೋಟೋ ಶೂಟ್ ಮಾಡ್ತಾ ಇರ್ತೀವಿ. ಸೊ ದಿಸ್ ವಾಸ್ ವಾಟ್ ಹ್ಯಾಪ್ನಿಂಗ್. ಸೊ ಒಂದೆರಡು ಫ್ಯಾಮಿಲೀಸ್ ಪಿಕ್ನಿಕ್ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರೆ ರಿಯಲಿ ಎಂಡ್ ಅಪ್ ಇನ್ ಟೇಕಿಂಗ್ ಅ ಬ್ಯೂಟಿಫುಲ್ ಪಿಕ್ಚರ್ಸ್. ಸೊ ನಮ್ಮ ಮಕ್ಕಳದಾಗಿರ್ಬೋದು, ಇವ್ರದ್ದೆಲ್ಲ ಒಳ್ಳೆ ಪಿಕ್ಚರ್ಸ್ನ ತೆಗೊಳ್ಳೋದಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಹೋದಾಗ ಚೆನ್ನಾಗಿತ್ತು, ಅಲ್ಲಿ ಏನಾದರೂ ವ್ಯೂ ಚೆನ್ನಾಗಿತ್ತು ಅಂದರೆ ಒಂದು ರೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಒಂದು ನಿಸರ್ಗ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಇಂದು ಯಾವುದೋ ಒಂದು ಸಾಂಗ್ ಹಾಕಿ ರೀಲ್ ಹಾಕ್ತೀವಿ. ಸೊ ದಿಸ್ ಈಸ್ ವಾಟ್ ವಿ ಆರ್. ಆ ಒಂದು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ ಬೇಕಾಗಿಲ್ಲ. ವಿ ಆರ್ ಓನ್ಲಿ ಸ್ಟ್ರಗಲಿಂಗ್ ಟು ಗೆಟ್ ಅ ವರ್ಚುವಲ್ ಎಕ್ಸ್ಪೀರಿಯನ್ಸಸ್. ರೈಟ್. ಈವನ್ ನಾನು ಮೊನ್ನೆ ಎಕ್ಸ್ಪೀರಿಯನ್ಸ್ ನಾನು ಅದರಲ್ಲಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ವಿ ಆರ್ ಎವ್ರಿ ಒನ್ ಇನ್ ದ್ಯಾಟ್. ಆ ಒಂದು ಇದರಲ್ಲಿ, ಆ ಒಂದು ಜಾಲೆಯಲ್ಲಿ ನಾವು ಕೂಡ ಇದ್ದೀವಿ. ಫಾರ್ ಎಕ್ಸಾಂಪಲ್, ಮೊನ್ನೆ ಮೂವಿಗೆ ಹೋದೆ. ನಾನು ಮೂವಿಗೆ ಹೋದಾಗ ಒಂದು ಚೆನ್ನಾಗಿ ಸೀನ್ ಬಂತಂದರೆ ಐ ಟ್ರೈ ಟು ಕ್ಯಾಪ್ಚರ್. ಐ ರಿಯಲಿ ಟ್ರೈ ಟು ಕ್ಯಾಪ್ಚರ್ ವಿತ್ ಮೈ ಮೊಬೈಲ್. ಸೊ ದಟ್ ಈಸ್ ವಾಟ್ ನನಗೆ ಸಡನ್ ಆಫ್ ಥಾಟ್ ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿದೆ. ವಿ ವೆಂಟ್ ಅ ಮೂವಿ ಟು ಎಕ್ಸ್ಪೀರಿಯನ್ಸ್, ರೈಟ್. ಸೊ ಬಟ್ ವಿ ಎಂಡೆಡ್ ಅಪ್ ಇನ್ ಟೇಕಿಂಗ್ ದ ಪಿಕ್ಚರ್ಸ್, ಟೇಕಿಂಗ್ ದ ರೀಲ್ಸ್, ಟೇಕಿಂಗ್ ದ ವೀಡಿಯೋಸ್. ದಿಸ್ ಇಸ್ ವಾಟ್ ದ ಕರೆಂಟ್ ಜನ್ರೇಷನ್ ಈಸ್. ನಾವು ಹೋಗಿರೋ ಒಂದು ಕಾರಣನೇ ಬಿಟ್ಟು, ನಾವು ಹೋಗಿರೋ ಕಾರಣ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಏನೋ ಮಾತಾಡಲಿಕ್ಕೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ, ಒಳ್ಳೆ ಮೆಮೊರೀಸ್ನ ಫಾರ್ಮ್ ಮಾಡೋಣ ಅಂತೇಳಿ. ಬಟ್ ವಿ ಎಂಡೆಡ್ ಅಪ್ ಕ್ರಿಯೇಟಿಂಗ್ ಎ ಮೆಮೊರೀಸ್ ಇನ್ ಮೊಬೈಲ್ಸ್. ಆ ಮೊಬೈಲ್ಸಲ್ಲಿ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೊರಡ್ತಾ ಎಲ್ಲದನ್ನು ಕೂಡ ನಾವು ಮಾತಾಡೋದು ಬಿಟ್ಟು, ಆಟ ಆಡೋದು ಬಿಟ್ಟು, ಎಲ್ಲದನ್ನು ಕೂಡ ಜಸ್ಟ್ ಬಿಟ್ಬಿಟ್ಟು ಮಗು ಅಲ್ಲಿ ಇತ್ಕೋ, ಅಲ್ಲಿ ಚೆನ್ನಾಗಿ ಫೋಟೋ ಬರುತ್ತೆ, ಇಲ್ಲಿ ಇತ್ಕೋ, ಇಲ್ಲಿ ಚೆನ್ನಾಗಿ ಫೋಟೋ ಬರುತ್ತೆ. ದಿಸ್ ಈಸ್ ವಾಟ್ ಮೀನ್. ಇಟ್ಸ್ ವೆರಿ ರಿಯಲಿ ಬ್ಯಾಡ್ ಥಿಂಗ್. ಅದು ಒಂದು ಕಡೆ ಆಯಿತು ಅಂತಂದರೆ, ದೀಸ್ ಸೋಷಿಯಲ್ ಮೀಡಿಯಾಸ್ ಯಾವ ಥರ ನಾವು ಎಡಿಕ್ಟ್ ಮಾಡ್ತಾ ಇದೆ ಅಂತಂದರೆ, ಈ ಸ್ನ್ಯಾಪ್ಚಾಟಲ್ಲಿ ಸ್ಟೋರ್ಸ್ ಮೇಂಟೈನ್ ಮಾಡಿರ್ತೀವಿ. ಸೊ ಅದನ್ನು ಮೇಂಟೈನ್ ಮಾಡಲೇಬೇಕು. ಏನು
ಏನೂ ಇರೋಂಗಿಲ್ಲ. ಈವನ್ ಬಾಟಲ್ ಇರುತ್ತೆ, ಈ ಬಾಟಲ್ ತೆಗೆದು ಇಟ್ಸ್ ಹೈಡ್ರೇಟಿಂಗ್ ಟೈಮ್ ಅಂತ ಹಾಕ್ತೀವಿ. ದಿಸ್ ಇಸ್ ಅ ಸ್ನ್ಯಾಪ್ ದ್ಯಾಟ್ಸ್ ಇಟ್. ಈವನ್ ಸ್ಟ್ರೋಕ್ಸ್ ಮೇಂಟೈನ್ ಮಾಡೋಕ್ಕೆ ಸಂಬಂಧ ಇಲ್ಲ, ಏನೂ ಇಲ್ಲ. ಅದು ಲೈಕ್ ದಟ್ ಈಸ್ ನಾಟ್ ಅ ಥಿಂಗ್ ದಟ್, ಅದು ಕನ್ಸರ್ನೇ ಇಲ್ಲ ಆ ಮ್ಯಾಟ್ರ್ ಬಗ್ಗೆ. ದ್ಯಾಟ್ ವಿಲ್ ಪೋಸ್ಟ್ ಇಟ್ ಆಫ್ ಟು ಮೇಂಟೈನ್ ಜಸ್ಟ್ ಅ ಸ್ಟ್ರೋಕ್. ರೈಟ್, ದಿಸ್ ಇಸ್ ವಾಟ್ ದ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇಸ್ ಲೈಕ್. ಮನೆಯಲ್ಲಿ ಬೆಳಗ್ಗೆ ಎದ್ದೇಳೋದನ್ನು ಬೇಗ ಎದ್ದೇಳ್ತೀವಿ, ಇಲ್ಲ ಅಂತ ಅಲ್ಲ, ಹೇಳ್ತಾ ದೊಡ್ಡವರೆಲ್ಲ 5:30ಗೆ ಎದ್ದೇಳಿ, 5 ಗಂಟೆಗೆ ಎದ್ದೇಳಿ, 4 ಗಂಟೆಗೆ ಎದ್ದೇಳಿ, ಅಟ್ಲೀಸ್ಟ್ 6 ಗಂಟೆಗೆ ಅದು ಎದ್ದೇಳಿ. ಸರ್ ನಾವು ಎದ್ದೇಳ್ತೀವಿ, ಎಲ್ಲರೂ ನಾವು ಎದ್ದೇಳ್ತೀವಿ, ಬಟ್ ನಾವೇನು ಮಾಡಿದ್ವಿ, ಮೊಬೈಲ್ ಹಿಡ್ಕೊಂಡು ಮಕ್ಕೊಳ್ತೀವಿ. ಅಷ್ಟೊಂದು ನಮ್ಮನ್ನು ಹಾಳು ಮಾಡ್ತಾಯಿದ್ದೀನಿ. ನಾನು ನಿಜ ಹೇಳ್ತಾ ಇದ್ದೀನಿ, ದಿಸ್ ಇನ್ಕ್ಲೂಡ್ಸ್ ಮೀ ಆಲ್ಸೋ. ರೈಟ್, ವಿ ಆರ್ ಲಿಟ್ರಲಿ ಬೀಯಿಂಗ್ ಲೇಸಿ ಓವರ್ ಅ ಮೊಬೈಲ್ ನೋಡ್ತಾ ಟೈಮ್ ಕಳೆದಿದೆ ನಮ್ಗೆ ಗೊತ್ತಾಗಲ್ಲ. ಸೊ ಅಕಾರ್ಡಿಂಗ್ ಟು ರಿಸರ್ಚ್ 2 hours ಇಸ್ ಅ ಮ್ಯಾಕ್ಸಿಮಮ್ ಟೈಮ್. ಈ 2 ತಾಸು ಮಾತ್ರ ನಾವು ಮೊಬೈಲ್. ಸೊ ಐ ಅಗ್ರೀಡ್. ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ವಿ ಕಾಂಟ್ ಅವಾಯ್ಡ್ ದ ಸ್ಕ್ರೀನ್ ಟೈಮ್ಸ್. ಆ್ಯಸ್ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತಾನೆ ಇರ್ತೀನಿ, ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ, ದಿಸ್ ಸ್ಕ್ರೀನ್ ಟೈಮ್ ಇಸ್ ಅನ್ಅವಾಯ್ಡಬಲ್ ಅಂತ ಹೇಳಿದಾಗ ಓಕೆ. ಸೊ ಈ 2 hours ನಾವು ಯೂಸ್ ಮಾಡೋಣ. ಈ 2 hours ಮೇಲೆ ಯೂಸ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅಂದರೆ, ವಿ ವಿಲ್ ಬಿ ಫಾಲ್ ಇಂಟು ಇನ್ಸೋಮಿಯಾ ಅಂದರೆ ಒಂದು ಸ್ಲೀಪ್ ಹವರ್ಸ್ ಏನಿರುತ್ತೆ ಡಿಸ್ಟರ್ಬ್ ಆಗುವಂಥದ್ದು. ಪ್ರೊಬಬಲಿ ಹೆಚ್ಚಾಗಿ ಮೀನ್ಸ್ ತುಂಬ ಕಡಿಮೆ ಮಲ್ಕೊಳ್ಳೋದಾಗಿರ್ಬೋದು, ಮಕ್ಕೊಂಡು ನಿದ್ದೆ ಬರದೇ ಇರೋವಂಥ ಕಂಡೀಷನ್ನು. ಸೊ ಮಕ್ಕೊಂಡು ಎದ್ದ ತಕ್ಷಣ ಎದ್ದೇಳದೇ ಇರೋವಂಥ ಸಿಚುವೇಶನ್ನು. ಸೊ ನಮ್ಗೆ ಆ ಥರ ಒಂದು ಹ್ಯಾಬಿಟ್ಸ್ ಎಲ್ಲ ಆಗ್ತಾ ಇದ್ದಾರೆ. ಇದಕ್ಕೆ ನಾವು ಇನ್ಸೋಮಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ವಿಲ್ ಫಾಲ್ ಇನ್ ಟು ಆ್ಯಂಗ್ಷಿಯಸ್ನೆಸ್ ಆ್ಯಂಡ್ ಡಿಪ್ರೆಷನ್ಸ್. ಇವನ್ ಇಫ್ ವಿ ಯೂಸ್ ಅ ಮೊಬೈಲ್ ಮೋರ್ ದೆನ್ 2 hours, ಈ 2 hoursಗಿಂತ ಹೆಚ್ಚಾಗಿ ನಾವೇನಾದ್ರು ಮೊಬೈಲ್ ಯೂಸ್ ಮಾಡಿದ್ವಿ ಅಂತಂದರೆ ವಿಲ್ ಫಾಲ್ ಇನ್ ಟು ದ ಕ್ಯಾಟಗರಿ ಆಫ್ ಇನ್ಸೋಮಿಯಾ ಬರುತ್ತೆ, ಡಿಪ್ರೆಷನ್ ಬರುತ್ತೆ, ಆ್ಯಂಗ್ಷಿಯಸ್ನೆಸ್ ಬರುತ್ತೆ. ಆ್ಯಂಗ್ಷಿಯಸ್ನೆಸ್ ಅಂದರೆ ಸಿಟ್ಟಂತ ಮಾತ್ರ ಅನ್ಕೋಬೇಡಿ. ಆ್ಯಂಗ್ಷಿಯಸ್ ಅಂದರೆ ಇರಿಟೇಷನು ಬರುತ್ತೆ, ಎಮೋಷ್ನಲ್ಲೂ ಬರುತ್ತೆ. ನಾವು ಚಿಕ್ಕ ಒಂದು ಮ್ಯಾಟರ್ಗಳು ಕೂಡ ತುಂಬ ಎಮೋಷ್ನಲ್ ಆಗ್ತೀವಿ. ಕಣ್ಣಲ್ಲಿ ಹಿಂಗೆ ಏನಿದೆ ಅಂತ, ಅದು ಕೂಡ ಆ್ಯಂಗ್ಷಿಯಸ್ನೆಸ್ಸೇ ಆಗುತ್ತೆ. ಮೀನ್ಸ್ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳಾರ್ದಂಥ ಒಂದು ಸ್ಥಿತಿಯಲ್ಲಿ ನಾವು ಬಂದುಬಿಡ್ತೀವಿ ಇಫ್ ವಿ ಯೂಸ್ ಅ ಮೊಬೈಲ್ ಮೋರ್ ದೆನ್ 2 hours. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ವಿಲ್ ರಿಯಲಿ ಚೆಕ್ ಆನ್ ಅವರ್ ಸ್ಕ್ರೀನ್ಸ್ ಮೋರ್ ದೆನ್ 150 times. ವಿಲ್ ಚೆಕ್ ಆನ್ ಅವರ್ ಸ್ಕ್ರೀನ್ಸ್ ಮೋರ್ ದೆನ್ 150 timesಗಿಂತ ಹೆಚ್ಚಾಗಿ ನಾವು ಸ್ಕ್ರೀನ್ ಚೆಕ್ ಮಾಡ್ತೀವಿ. ಇದು ನಾವು ರಿಸರ್ಚಲ್ಲಿ ನೋಡಿದಾಗ ದಿಸ್ ಈಸ್ ಇನ್ಕ್ರೀಸಿಂಗ್ 2% ಎವ್ರಿ ಡೇ. ಪ್ರತಿಯೊಂದು ದಿನ ಕೂಡ 2% ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಆಲ್ ಓವರ್ ನನ್ನ ಸ್ಕ್ರೀನ್ ಟೈಮ್ ಚೆಕ್ ಮಾಡಿದಾಗ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ರೈಟ್, ಪ್ಲೀಸ್ ಚೆಕ್ ಆನ್ ಯುವರ್ ಸ್ಕ್ರೀನ್ ಟೈಮ್ಸ್. ಪ್ಲೀಸ್ ಗೋ ಆನ್ ಸೋಷಿಯಲ್ ಮೀಡಿಯಾ. ಲೈಕ್ ಸೋಷಿಯಲ್ ಮೀಡಿಯಾನ ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕಾರೋದು ನಮ್ಮ ತಲೆಯಲ್ಲಿ ಇರಲಿ. ಸೊ 2 ತಾಸಲ್ಲಿ ನಾವು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇವನ್ ನಾನು ಕೂಡ ಇವಾಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟು ಐ ಆಮ್ ಟ್ರೈಂಗ್ ಮೈ ಸೆಲ್ಫ್ ಟು ಜಸ್ಟ್ ಅವೇ ಫ್ರಮ್ ಅ ಸೋಷಿಯಲ್ ಮೀಡಿಯಾ. ಸೊ ನಾನು ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಅ ಮೋರ್. ಸೊ ಅಟ್ಲೀಸ್ಟ್ ಒಂದು ಮಲ್ಕೊಳ್ಳೋಕೆ ಮುಂಚೆ 1/2 hour ಮೊಬೈಲ್ ಎತ್ತಿಟ್ಬಿಟ್ಟು ಮಲ್ಕೊತಿದ್ದೀನಿ. ಬಿಕಾಸ್ ದ ರೇಡಿಯೇಷನ್ಸ್ ಆರ್ ಮೋರ್ ಎಫೆಕ್ಟಿವ್ ಆನ್ ಅವರ್ ಬ್ರೈನ್ಸ್ ಆ್ಯಂಡ್ ಈವನ್ ನಮ್ಮ ನೋವ್ಸ್ ಮೇಲೆ ಕೂಡ ತುಂಬ ಎಫೆಕ್ಟ್ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ಮಲ್ಕೊಳ್ಳೋಕ್ಕೂ ಮುಂಚೆ 1/2 hour ಒಂದು ಸ್ವಲ್ಪ ದೂರ ಇಟ್ಟು ಮಲ್ಕೊಳ್ಳಿ. ಇವಾಗ ನನ್ನ ಅಮ್ಮಂದ್ರಿಗೆಲ್ಲ ನೋಡಿದಾಗ ಏನು ಮಾಡ್ತಾರೆ ಅಂದರೆ, ನಮ್ಗೆ ಬೆಳಗ್ಗಿನ ಸಂಜೆವರೆಗೂ ಟೈಮೇ ಸಿಗಲ್ಲ ಅಂತ ಹೇಳ್ಬಿಟ್ಟು ನೈಟ್ ಮೊಬೈಲ್ ಹಿಡ್ಕೊಂಡು ಮಲ್ಕೊತಾ ಇರ್ತಾರೆ. ಪ್ಲೀಸ್ ಡೂ ಅವಾಯ್ಡ್ ಇಟ್. ನಾನು ಕೂಡ ಅದನ್ನು ತುಂಬ ಟ್ರೈ ಮಾಡ್ತಿದ್ದೇನೆ. ಇವನ್ ಐ ಆಮ್ ಸಕ್ಸಸ್ಫುಲಿ ಕೇಮ್ ಔಟ್ ಆಫ್ ಇಟ್. ನಾನು ಇವಾಗ ಆಫ್ಟರ್ ಇವಾಗ 9:30 ಐ ವಿಲ್ ಆಫ್ ಮೈ ಮೊಬೈಲ್ ಆ್ಯಂಡ್ ಐ ವಿಲ್ ಸ್ಲೀಪ್ at 10 ಅಂತಂದಾಗ 1/2 hour ಮೊಬೈಲ್ ಪಕ್ಕದಲ್ಲಿ ಇಟ್ಟಿರ್ತೀನಿ. ಐ ವೋಂಟ್ ಟೇಕ್ ಅಪ್ ಎ ಮೊಬೈಲ್ ಆ್ಯಂಡ್ ಚೆಕ್ ಆನ್ ದ ಸ್ಕ್ರೀನ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಲರ್ನ್. ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮನ್ನು ನಾವು ಹೇಗೆ ಸೆಲ್ಫ್ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ತಿಳ್ಕೋಬೇಕು. ಇವನ್ ಯಾವ ರೀತಿ ಆಗ್ತದೆ, ಮಲ್ಕೋಬೇಕಾದ್ರೆ ಮೊಬೈಲ್ ಕೆಲವೊಬ್ರಿಗೆ ಬೇಕೇ ಬೇಕು. ಸೊ ಹಿಂಗೆ ಮೊಬೈಲ್ ಇಟ್ಟು ಮಲ್ಗೋರು ಇದ್ದಾರೆ. ಸೊ ಡೋಂಟ್ ಡೂ ದ್ಯಾಟ್. ಮೊಬೈಲ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ಅಂತಲ್ಲ. ಪ್ಲೀಸ್ ಟ್ರೈ. ನಿಮಗೆ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಇಟ್ ವಿಲ್ ಕಾಸ್ ಅ ಪ್ರಾಬ್ಲಮ್. ನಿಮಗೆ ತುಂಬ ಇರಿಟೇಷನ್ ಆಗುತ್ತೆ, ನಿಮ್ಗೆ ನಿದ್ದೆನೇ ಬರಲ್ಲ ಒಂದು ಸ್ವಲ್ಪ ದಿನ. ಬಟ್ ಟ್ರೈ ಟು ಡೂ ಇಟ್ ಬಿಕಾಸ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಕನೆಕ್ಟ್ ಅವರ್ ಸೆಲ್ಸ್ ಫಸ್ಟ್. ನಮ್ಮ ಜೊತೆಗೆ ನಮಗೆ ಕನೆಕ್ಷನ್ ಇಲ್ದಂಗೆ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಇಟ್ಕೊಂಡ್ಬಿಟ್ಟು. ಈವನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ರೀಲ್ಸು, ಎವ್ರಿಥಿಂಗ್ ದಿಸ್ ಈಸ್ ಮೇಕಿಂಗ್ ನಮ್ಮ ಜೊತೆಗೆ ನಮಗೆ ಕನೆಕ್ಷನ್ ಇರಲಾರ್ದ ಥರ ಮಾಡ್ತಾ ಇದೆ. ಸೊ ಪ್ಲೀಸ್ ಸ್ವಲ್ಪ ಮಲ್ಕೋಬೇಕಾದ್ರೆ ಒಂದು 1/2 hour ದೂರ ಇಟ್ಟು ಮಲ್ಕೊಳ್ಳಿ. ಎದ್ಮೇಲೆ 1/2 hour ಮೊಬೈಲ್ ಇಟ್ಕೋಬೇಡಿ. ದಿಸ್ ಇಸ್ ವಾಟ್ ಐ ರಿಯಲಿ ವಾಂಟ್ ಟು ರಿಕ್ವೆಸ್ಟ್ ಎವ್ರಿ ಒನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಯಾಕಂತಂದರೆ ಈ ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಿ, ನಿಮ್ಮ ಲೈಕ್ಸ್, ನಿಮ್ಮ ಶೇರ್, ದಿಸ್ ವಿಲ್ ಮೋಟಿವೇಟ್ ಮೀ ಟು ಗೋ ಫರ್ದರ್. ಓಕೆ, ಥ್ಯಾಂಕ್ ಯು ಸೋ ಮಚ್.